ರಾಹುಲ್ ಗಾಂಧಿ ಆಗಮನದ ದಿನವೇ ಕಾಂಗ್ರೆಸ್ಗೆ ಬಿಗ್ ಶಾಕ್. ರಾಗ ಬೆಂಗಳೂರಿಗೆ ಬರೋ ಸಮಯದಲ್ಲೇ ಬಂಡಾಯ ಕಂಡು ಬರ್ತಾ ಇದೆ ಪಕ್ಷದಲ್ಲಿ. ರಾಜ್ಯಸಭೆಗೆ ಖರ್ಗೆ ನಾಮಪತ್ರದ ವೇಳೆ ಕಾಂಗ್ರೆಸ್ಗೆ ದೊಡ್ಡ ಆಘಾತ ಕಂಡು ಬರ್ತಾ ಇದೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ. ಇತ್ತ ಕಾಂಗ್ರೆಸ್ ವರಿಷ್ಠರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ರಾಮಲಿಂಗಾರೆಡ್ಡಿ ಅವರ ನಿರ್ಧಾರ. ರಾಮಲಿಂಗಾರೆಡ್ಡಿ ಅವರ ನಿರ್ಧಾರ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ದೊಡ್ಡ ಮಟ್ಟದ ಆಘಾತ. ಒಂದು ಕಡೆಯಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಹಾಗೆಯೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಲ್ಲರೂ ಬೆಂಗಳೂರಿಗೆ ಬರುವ ದಿನ. ಆಲ್ರೆಡಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿನಲ್ಲೇ ಇದ್ದಾರೆ, ರಾಹುಲ್ ಗಾಂಧಿ ಬರಬೇಕಷ್ಟೆ. ಆದರೆ ಬರೋ ದಿನವೇ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿರುವಂಥ ಶಾಕನ್ನು ನೀವಿಲ್ಲಿ ಗಮನಿಸಬೇಕಾಗುತ್ತೆ. ಇದು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ಮುಜುಗರ ಅಂತ ಹೇಳಬಹುದು. ಈಗಾಗಲೇ ತಮ್ಮ ನಿರ್ಧಾರ ಸ್ಪಷ್ಟ ಅಂತ ಆಲ್ರೆಡಿ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸುವ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಆಘಾತವನ್ನು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಬೆಂಗಳೂರಿಗೆ ಬರೋ ಸಂದರ್ಭದಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಬಂಡಾಯ ಕಂಡು ಬರ್ತಾ ಇದೆ, ಅಸಮಾಧಾನ ಕಂಡು ಬರ್ತಾ ಇದೆ. ಹಾಗೆಯೇ ರಾಜ್ಯಸಭೆಗೆ ಖರ್ಗೆ ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾರೆ. ಆದರೆ ನಾಮಪತ್ರ ಸಲ್ಲಿಸೋಕ್ಕಿಂತ ಮುಂಚೆ ಇಲ್ಲಾಗಿರುವಂಥ ಸಮಸ್ಯೆ ನೋಡಬೇಕಾಗುತ್ತೆ. ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಆಘಾತ ಎದುರಾಗಿದೆ. ರಾಮಲಿಂಗಾರೆಡ್ಡಿಯವರ ಈ ಸಮಸ್ಯೆಯನ್ನು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಹೇಗೆ ನಿರ್ವಹಿಸ್ತಾರೆ, ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರಾ, ಕಾದು ನೋಡಬೇಕಿದೆ. ಯಾಕಂತ ಹೇಳಿದ್ರೆ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ನಾನು ಯಾವುದನ್ನು ಕೂಡ ಕೇಳಿ ಪಡ್ಕೊಂಡವನು ಅಲ್ಲ, ನೀವು ಕೊಡ್ತೀನಿ ಅಂಥೇಳಿ ಈಗ ಕೊಡದೆ ಕೂತ್ಕೊಂಡ್ರೆ ನಾನು ಕೂಡ ನನ್ನ ನಿರ್ಧಾರವನ್ನು ತಿಳಿಸ್ತೀನಿ, ತಗೊಳ್ತೀನಿ ಅಂಥೇಳಿ ರಾಜೀನಾಮೆ ನಿರ್ಧಾರಕ್ಕೆ ಬಂದಿರೋದು. ಸದ್ಯ ಒಂದು ಕಡೆಯಲ್ಲಿ ಅವರ ಬೆಂಬಲಿಗರು ದೊಡ್ಡ ಮಟ್ಟದಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕೋರಮಂಗಲದಲ್ಲಿ ಅವರು ಹೋಗ್ತಾ ಇದ್ದಂಥ ಕಾರಿಗೆ ಅಡ್ಡಲಾಗಿ ಮಲಗಿ, ರಸ್ತೆಯಲ್ಲಿ ಅಡ್ಡಲಾಗಿ ಮಲಗಿ ಪ್ರತಿಭಟಿಸುವಂಥ ಕೆಲಸವನ್ನು ಕೂಡ ರಾಮಲಿಂಗಾರೆಡ್ಡಿ ಬೆಂಬಲಿಗರು ಮಾಡಿದ್ದಾರೆ. ಹಿರಿಯ ನಾಯಕರು ರಾಮಲಿಂಗಾರೆಡ್ಡಿ ಅವರು ಕಾಂಗ್ರೆಸ್ನಲ್ಲಿ 8 ಬಾರಿ ಶಾಸಕರಾದವರು. ಬೆಂಗಳೂರಿನ ರಾಜಕೀಯ ಗೊತ್ತು, ಬೆಂಗಳೂರಿನ ಆಡಳಿತದ ಬಗ್ಗೆಯೂ ಕೂಡ ಅವರಿಗೆ ಮಾಹಿತಿ ಇದೆ. ಹೀಗಾಗಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನನಗೇ ಬೇಕು ಎನ್ನುವ ಹಠಕ್ಕೆ ಬಿದ್ದಿದ್ರು. ಬಟ್ ಸಿಗಲಿಲ್ಲ. ಇತ್ತ ಜಲಸಂಪನ್ಮೂಲ ಖಾತೆ ಏನು ಸಣ್ಣ ಖಾತೆ ಅಲ್ಲ, ಅದು ಕೂಡ ಪ್ರಬಲ ಖಾತೆ. ಈ ಹಿಂದೆ DK ಶಿವಕುಮಾರ್ ಅವರು ಆ ಖಾತೆಯನ್ನು ನಿರ್ವಹಿಸ್ತಾ ಇದ್ರು. ಈಗ ರಾಮಲಿಂಗಾರೆಡ್ಡಿ ಅವರಿಗೆ ಆ ಖಾತೆ ದಕ್ಕಿದೆ. ಅದರ ಹೊರತಾಗಿ ಬೆಂಗಳೂರು ನಗರಾಭಿವೃದ್ಧಿ ಕೃಷ್ಣ ಬೈರೇಗೌಡ ಅವರ ಪಾಲಾಗಿದೆ. ಕಾದು ನೋಡಬೇಕು. ಇಬ್ಬರು ನಾಯಕರನ್ನು ಕೂರಿಸ್ಕೊಂಡು ಹೈಕಮಾಂಡ್ ನಾಯಕರು, ರಾಜ್ಯ ನಾಯಕರು ಮಾತುಕತೆಯನ್ನು ನಡೆಸ್ತಾರಾ?